ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಕೆಲವು ವ್ಯಕ್ತಿತ್ವಗಳನ್ನು ನಾವು ಎಂದಿಗೂ ಕೂಡ ಅಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಮರವಾಗಿರತಕ್ಕಂತಹ ವ್ಯಕ್ತಿತ್ವಗಳಲ್ಲಿ ಒಬ್ಬರು ಸಾಹಸ ಸಿಂಹ, ದಾದಾ ಎಂದೇ ಕರೆಸಿಕೊಳ್ಳುವಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರು. ಅವರ ಜೀವನ ಹೇಗಿತ್ತು? ಸುಮಾರು 220ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಮನವನ್ನು ಗೆದ್ದಿರತಕ್ಕಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಜೀವನ ಯಾವ ರೀತಿಯಾಗಿತ್ತು? ಅವರ ಮೊದಲ ಹೆಸರು ನಿಮಗೇನಾದರೂ ಗೊತ್ತಾ? ಸಂಪತ್ ಕುಮಾರ್ ಆಗಿ ಇದ್ದಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರು ವಿಷ್ಣುವರ್ಧನ್ರಾಗಿ ಬದಲಾಗಿದ್ದು ಹೇಗೆ? ಆ ಕಥೆಯನ್ನು ತಿಳಿಯಬೇಕು ಅನ್ನೋದೇ ಆಯಿತು ಅಂತಂದರೆ ನೀವು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅವರ ಜೀವನ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ. ಡಾಕ್ಟರ್ ವಿಷ್ಣುವರ್ಧನ್ ರವರ ಮೂಲ ಹೆಸರು ಬಂದು ಸಂಪತ್ ಕುಮಾರ್. ಅವರು 1950 ಸೆಪ್ಟೆಂಬರ್ 18ರಂದು ನಮ್ಮ ಮೈಸೂರಿನಲ್ಲಿ ಜನಿಸ್ತಾರೆ. ತಂದೆ HL ನಾರಾಯಣ ರಾವ್, ತಾಯಿ ಕಮಲಾಕ್ಷಮ್ಮ. ಬಾಲ್ಯದಿಂದಲೇ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ನಾಟಕ ಮತ್ತು ಕಲೆಯ ಮೇಲೆ ಅಪಾರವಾಗಿರ್ತಕ್ಕಂತಹ ಆಸಕ್ತಿ ಇತ್ತು. ಡಾಕ್ಟರ್ ವಿಷ್ಣುವರ್ಧನ್ ರವರು ತಮ್ಮ ಶಿಕ್ಷಣವನ್ನು ಬೆಂಗಳೂರಲ್ಲಿ ಪೂರ್ಣಗೊಳಿಸ್ತಾರೆ. ಬಾಲ್ಯದಲ್ಲಿಯೇ ನಾಟಕ ರಂಗದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅಲ್ಲಿಯೇ ಗೊತ್ತಾಗಿದ್ದು ಇವರಿಗೆ ಕಲೆಯ ಮೇಲೆ ಇರ್ತಕ್ಕಂತಹ ಪ್ರೀತಿ, ಇವರಿಗೆ ಕಲೆಯ ಮೇಲೆ ಇರ್ತಕ್ಕಂತಹ ಆತ್ಮವಿಶ್ವಾಸ, ಇವರಿಗೆ ಕಲೆಯ ಮೇಲೆ ಇರ್ತಕ್ಕಂತಹ ಆ ಒಂದು ಬಲವಾದ ನಂಬಿಕೆ ಇವರನ್ನು ಎಲ್ಲಿಗೆ ಬೇಕಾದರೂ ಕೂಡ ಕರೆದುಕೊಂಡು ಹೋಗಿ ಮುಟ್ಟಿಸ್ತದೆ ಅನ್ನುವಂಥದ್ದು. ಹಾಗಾಗಿಯೇ ಇವರು ಕಲೆಯ ಮೇಲೆ ಅತಿಯಾದ ಗೌರವವನ್ನು ಇಟ್ಕೊಳ್ತಾರೆ. ಸಿಕ್ಕಂತಹ ಎಲ್ಲ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಾರೆ. ಆಗಲೇ ಅವರ ಪ್ರತಿಭೆಯನ್ನು ಎಲ್ಲರೂ ಕೂಡ ಗಮನಿಸುವಂತೆ ಆಗಿದ್ದು. ಇನ್ನು 1972ರಲ್ಲಿ ಬಿಡುಗಡೆಯಾಗಿರ್ತಕ್ಕಂತಹ ವಂಶವೃಕ್ಷ ಚಿತ್ರದ ಮೂಲಕ ಅವರು ಕನ್ನಡ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಅದೇ ವರ್ಷ ಬಿಡುಗಡೆಯಾಗಿರ್ತಕ್ಕಂತಹ ನಾಗರ ಹಾಗೂ ಚಿತ್ರ ಅವರ ಇಡೀ ಬದುಕನ್ನು ಬದಲಿಸಿಬಿಡ್ತದೆ. ಆ ಪರಿಯಾಗಿರ್ತಕ್ಕಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಆ ಚಿತ್ರ ಕಂಡುಕೊಳ್ಳುತ್ತೆ. ಈಗಲೂ ಕೂಡ ಕೆಲವು ಅಭಿಮಾನಿಗಳು ನಾಗರ ಹಾಗೂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಥವಾ ಆ ಒಂದು ಸಿನಿಮಾವನ್ನು ಟಿವಿಗಳಲ್ಲಿ ಹಾಕ್ತಾ ಇದ್ದಾರೆ ಅಂತಂದರೆ ಈಗಲೂ ಕೂಡ ಅದನ್ನು ನೋಡುವಂತಹ ಅಭಿಮಾನಿಗಳನ್ನು ನಾವು ಕಾಣಬಹುದು. ಆ ಪರಿಯಾಗಿರ್ತಕ್ಕಂತಹ ಅಭಿಮಾನ ಬಳಗವನ್ನು ಇವರು ಹೊಂದಿದ್ರು. ನಾಗರ ಹಾಗೂ ಸಿನಿಮಾ ಅಂತಂದರೆ ಕೆಲವೊಬ್ಬರಿಗೆ ತುಂಬಾ ಇಷ್ಟವಾಗಿರ್ತಕ್ಕಂತಹ ಪ್ರಿಯವಾಗಿರ್ತಕ್ಕಂತಹ ಸಿನಿಮಾ. ಜೊತೆಗೆ ಅವರನ್ನು ಸ್ಟಾರ್ ಮಟ್ಟಕ್ಕೆ ಏರಿಸುವ ಹಾಗೆ ಮಾಡಿದ್ದು ಕೂಡ ಇದೇ ನಾಗರ ಹಾಗೂ ಸಿನಿಮಾ. 1970ರಿಂದ 2000ವರೆಗೆ ಕನ್ನಡ ಚಲನಚಿತ್ರವನ್ನು ಆಳಿದಂತಹ ಪ್ರಮುಖ ನಾಯಕ ನಟರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಕೂಡ ಒಬ್ಬರು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಪರಿಯಾಗಿರ್ತಕ್ಕಂತಹ ಯಶಸ್ಸು, ಆ ಪರಿಯಾಗಿರ್ತಕ್ಕಂತಹ ಅಭಿಮಾನ ಬಳಗವನ್ನು ಹೊಂದಿದ್ರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು. ಇನ್ನು ಅವರ ಜೀವನದ ಉದ್ದಕ್ಕೂ ಕೂಡ ಅಭೂತಪೂರ್ವವಾಗಿರ್ತಕ್ಕಂತಹ ಯಶಸ್ಸನ್ನು ಕಂಡಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸಿನಿಮಾಗಳ ಪಟ್ಟಿಯನ್ನು ನಾವು ನೋಡೋದಾಯಿತು ಅಂತಂದರೆ ನಾಗರ ಹಾವು, ಸಾಹಸ ಸಿಂಹ, ಬಂಧನ ಆಗಿರ್ಬೋದು, ಮುತ್ತಿನ ಹಾರ ಆಗಿರ್ಬೋದು, ಸೂರ್ಯವಂಶ ಆಗಿರ್ಬೋದು, ಯಜಮಾನ ಆಗಿರ್ಬೋದು. ಯಜಮಾನ ಅಂತಂದರೆ ಅದು ಒಂದು ಬೇರೆ ರೀತಿಯಾದ ಕ್ರೇಜೇ ಇದೆ ಬಿಡಿ. ಇವತ್ತಿನ ದಿನವೂ ಕೂಡ ಅದನ್ನು TV ಶೋಗಳಲ್ಲಿ ಹಾಕಿದ್ರು ಅಂತಂದರೆ ಮನೆ ಮಂದಿಯೆಲ್ಲ ಕುತ್ಕೊಂಡು ನೋಡುವಂತಹ ಮೂವಿ ಅಂತಂದರೆ ಯಜಮಾನ. ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಆ ಮಟ್ಟದಲ್ಲಿ ಆ ಒಂದು ದಿನಮಾನಗಳಲ್ಲಿಯೇ ಕಂಡಿತ್ತು ಆ ಒಂದು ಚಿತ್ರ. ಈಗಿನವರೆಗೂ ಕೂಡ ಅಂತಹ ಸಿನಿಮಾಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದೆಯೂ ಕೂಡ ಬರುತ್ತೋ ಬರಲ್ವೋ ಅದು ಕೂಡ ಗೊತ್ತಿಲ್ಲ. ಬಟ್ ಆದರೆ ಯಜಮಾನ ಅನ್ನುವಂತಹ ಸಿನಿಮಾ ಆ ಪರಿಯಾಗಿರ್ತಕ್ಕಂತಹ ದಾಖಲೆ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿತ್ತು. ಸಿಂಹಾದ್ರಿ ಸಿಂಹ ಆಗಿರ್ಬೋದು, ಆಪ್ತಮಿತ್ರ ಆಗಿರ್ಬೋದು, ಆಪ್ತರಕ್ಷಕ ಆಗಿರ್ಬೋದು, ಇವೆಲ್ಲ ಚಿತ್ರಗಳು ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೀವನದಲ್ಲಿ ತಂದುಕೊಟ್ಟಿದ್ವು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂತಂದರೆ ಆಕ್ಷನ್ಗೂ ಸೈ, ರೊಮ್ಯಾನ್ಸ್ಗೂ ಸೈ, ಡ್ರಾಮಾಗೂ ಸೈ, ಎಲ್ಲ ರೀತಿಯ ಪಾತ್ರಗಳಿಗೂ ಕೂಡ ಅವರು ಮೆಚ್ಚುವ ರೀತಿಯಲ್ಲಿ ನಟನೆಯನ್ನು ಮಾಡ್ತಾ ಇದ್ರು. ಈಗಲೂ ಕೂಡ ಬೆಂಗಳೂರಿನ ಬೀದಿಗಳಲ್ಲಿರ್ತಕ್ಕಂತಹ ಆಟೋಗಳ ಮೇಲೆ ಅವರ ಫೋಟೋಗಳನ್ನು ಇರೋದನ್ನು ನಾವು ಗಮನಿಸ್ಬೋದು. ಆ ಪರಿಯಾಗಿರ್ತಕ್ಕಂತಹ ಅಭಿಮಾನ ಬಳಗವನ್ನು ಆ ದಿನಗಳಲ್ಲಿ ಅಲ್ಲ, ಇಂದಿನ ದಿನಗಳಲ್ಲಿಯೂ ಕೂಡ ನಾವು ಅವರ ಅಭಿಮಾನಿಗಳನ್ನು ಕಾಣಬಹುದು. 1975ರಲ್ಲಿ ಖ್ಯಾತ ನಟಿಯಾಗಿರ್ತಕ್ಕಂತಹ ಭಾರತಿ ವಿಷ್ಣುವರ್ಧನ್ ಅವರನ್ನು ವಿವಾಹವಾಗ್ತಾರೆ. ನಂತರ ಚಂದನ ಮತ್ತು ಕೀರ್ತಿ ಎಂಬ 2 ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರನ್ನು ಸಾಕ್ತಾರೆ. ಜೊತೆಗೆ ಅವರು ಕುಟುಂಬಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ರು. ಕುಟುಂಬ ಅಂತಂದರೆ ಅವರಿಗೆ ಅಚ್ಚುಮೆಚ್ಚು. ಕುಟುಂಬದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯನನ್ನು ಕೂಡ ಮುತ್ತಿನಂತೆ ನೋಡ್ಕೊಳ್ತಾ ಇದ್ರು. ಇನ್ನು ಅವರು ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಯಶಸ್ಸನ್ನು ಪಡೆದುಕೊಳ್ಳಿಕ್ಕೆ ಏನು ಕಾರಣ ಅನ್ನೋದನ್ನು ನಾವು ನೋಡೋದಾಯಿತು ಅಂತಂದರೆ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮವನ್ನು ಯಾವುದೇ ವ್ಯಕ್ತಿ ಯಾವುದೇ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಅಂತಂದರೆ ಖಂಡಿತವಾಗಿಯೂ ಕೂಡ ಅದೇ ರಂಗದಲ್ಲಿ ಯಶಸ್ಸನ್ನು ಕಾಣ್ತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ರವರು. ಕಠಿಣವಾಗಿರ್ತಕ್ಕಂತಹ ಪರಿಶ್ರಮವನ್ನು ಹಾಕ್ತಾ ಇದ್ರು. ನಿಮಗೆಲ್ಲರಿಗೂ ಕೂಡ ಅನಿಸುತ್ತೆ ಅವರು ಬಿಗ್ ಸ್ಟಾರ್ ಅಲ್ವಾ, ಅವರು ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸಿರ್ತಾರೆ ಅಂತ.
ಆದರೆ ತೆರೆಯ ಹಿಂದೆ ಇರತಕ್ಕಂತಹ ಕಷ್ಟ ಬೇರೆಯದ್ದೇ ಇತ್ತು. ಅವರು ತಮ್ಮ ಜೀವನದಲ್ಲಿ ಸಲೀಸಾಗಿ ಬಂದಿರತಕ್ಕಂತಹ ವ್ಯಕ್ತಿ ಆಗಿರಲಿಲ್ಲ. ಅವರು ಕೂಡ ಜೀವನದಲ್ಲಿ ಸ್ಟ್ರಗಲನ್ನು ಪಟ್ಟಿದ್ದಾರೆ. ಅವರು ಕೂಡ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದ್ದಾರೆ. ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಅವರು ಅಭೂತಪೂರ್ವವಾಗಿರ್ತಕ್ಕಂತಹ ಯಶಸ್ಸನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು. ಅಂದಿನ ರಜನಿಕಾಂತಿಂದ ಹಿಡಿದು ಇಂದಿನ ಸುದೀಪ್ನವರೆಗೂ ಕೂಡ ಎಲ್ಲರೂ ಕೂಡ ಅವರನ್ನು ಸ್ಮರಿಸ್ತಾರೆ, ಎಲ್ಲರೂ ಕೂಡ ಅವರನ್ನು ನೆನೆಸ್ತಾರೆ. ಅಷ್ಟು ಪ್ರಮಾಣದಲ್ಲಿ ಅಭಿಮಾನ ಬಳಗವನ್ನು ಹೊಂದಿದ್ರು ಡಾಕ್ಟರ್ ವಿಷ್ಣುವರ್ಧನ್ ರವರು. ಸಮಯ ಪಾಲನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ರು. ಜೊತೆಗೆ ಜೀವನವನ್ನು ಸಲೀಸಾಗಿ ನಡೆಸಬೇಕು, ಯಾವುದೇ ರೀತಿಯಾಗಿರ್ತಕ್ಕಂತಹ ಆಡಂಬರದ ಬದುಕಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿರತಕ್ಕಂಥವರು ಡಾಕ್ಟರ್ ವಿಷ್ಣುವರ್ಧನ್ ರವರು ಆಗಿರಲಿಲ್ಲ. ಸರಳವಾಗಿರ್ತಕ್ಕಂತಹ ಬದುಕನ್ನು ತಮ್ಮ ಜೀವನದಲ್ಲಿ ಅವರು ಅಳವಡಿಸಿಕೊಂಡಿದ್ರು. ಹೊಸ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ರವರು. ಅವರಿಗೆ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಒಂದು ಒಲವು ಎನ್ನುವುದು ಇತ್ತು. ಕಡೆಗೆ ಅವರು ಆಧ್ಯಾತ್ಮದಲ್ಲಿಯೇ ಲೀನರಾಗಿದ್ದರು ಅನ್ನೋದನ್ನು ಕೂಡ ನೀವು ಕೇಳಿರ್ತೀರಾ. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೇ ಇರತಕ್ಕಂತಹ ಜೀವ ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ ರವರು. ಎಲ್ಲರನ್ನೂ ಕೂಡ ಬಾಚಿ ತಪ್ಪಿಕೊಳ್ತಾ ಇದ್ದರು. ಯಾವುದೇ ಒಬ್ಬ ಹೊಸ ಪ್ರತಿಭೆಗಳು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅವರು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದರು. ಅವರ ಚಿತ್ರಗಳಿಗೆ ಬೆಂಬಲವನ್ನು ನೀಡ್ತಾ ಇದ್ದರು. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ದೊರಕಿರ್ತಕ್ಕಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾಯಿತು ಅಂತಂದರೆ ಡಾಕ್ಟರೇಟ್ ಪ್ರಶಸ್ತಿ ಆಗಿರ್ಬೋದು, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದರು. ಇನ್ನು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶಸ್ತಿಗಳನ್ನು ಇವರು ತಮ್ಮ ಬುಡಿಗೇರಿಸಿಕೊಂಡಿದ್ದರು. ಅವರು ಕನ್ನಡ ಸಿನಿಮಾ ರಂಗಕ್ಕೆ ನೀಡಿರತಕ್ಕಂತಹ ಕೊಡುಗೆ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಸುಮಾರು 220 ಸಿನಿಮಾಗಳನ್ನು ಇವರು ನಟಿಸಿದ್ದಾರೆ. 220 ಸಿನಿಮಾಗಳನ್ನು ಇವರು ಭಾಗಿಯಾಗ್ತಾರೆ ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಸಂಗತಿನ ಖಂಡಿತವಾಗಿಯೂ ಕೂಡ ಇಲ್ಲ. ಆ ಪರಿಯಾಗಿರ್ತಕ್ಕಂತಹ ಅಭಿಮಾನ ಬಳಗವನ್ನು ಹೊಂದಿದ್ರು ಡಾಕ್ಟರ್ ವಿಷ್ಣುವರ್ಧನ್ ರವರು. ತಮ್ಮ ಪ್ರತಿಯೊಂದು ಸಿನಿಮಾದ ಮುಖಾಂತರ ಒಂದಲ್ಲ ಒಂದು ಸಂದೇಶವನ್ನು ಜನರಿಗೆ ರವಾನಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಸಾಮಾಜಿಕವಾಗಿರ್ತಕ್ಕಂತಹ ಕಳಕಳಿಯನ್ನು ಹೊಂದಿದ್ರು. ತಮ್ಮ ಸಿನಿಮಾ ಮುಖಾಂತರ, ತಮ್ಮ ಸ್ಕ್ರಿಪ್ಟ್ನ ಮುಖಾಂತರ ಜನರಿಗೆ ಒಂದಲ್ಲ ಒಂದು ವಿಚಾರಗಳ ಕಡೆಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರು ಮಾಡ್ತಾ ಇದ್ರು. ಇನ್ನು ನಿಮಗೆ ಗೊತ್ತಿರತಕ್ಕಂತಹ ಸಂಗತಿಯನ್ನು ಹೇಳೋದಾಯಿತು ಅಂತಂದರೆ ಅವರು ಮಾರ್ಷಲ್ ಆರ್ಟ್ಸಲ್ಲಿ ಆಸಕ್ತಿಯನ್ನು ಒಳಗೊಂಡಿದ್ದರು. ಹಲವು ರೀತಿಯ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ತಮ್ಮ ಅಭಿಮಾನಿಗಳನ್ನು ಕುಟುಂಬದವರಂತೆ ಪ್ರೀತಿಸ್ತಾ ಇದ್ರು. ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಯಾರೇ ಮನೆ ಹತ್ರ ಬರ್ತಾರೆ ಅಂತಂದರೆ ಅವರಿಗೆ ಊಟೋಪಚಾರವನ್ನು ಮಾಡಿಸುವಂಥ ಕೆಲಸವನ್ನು ಆಗಿನ ಕಾಲದಲ್ಲಿಯೇ ಡಾಕ್ಟರ್ ವಿಷ್ಣುವರ್ಧನ್ ರವರು ಮಾಡ್ತಾ ಇದ್ರು. ಅಭಿಮಾನಿಗಳು ಅಂತಂದರೆ ಅವರಿಗೆ ಅತಿ ಅಚ್ಚುಮೆಚ್ಚು. ತಮ್ಮ ಕುಟುಂಬದವರೇನೋ ಅನ್ನುವ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡ್ತಾ ಇದ್ರು. ಇನ್ನು ಅವರಿಗೆ ದಾದಾ ಎನ್ನುವಂತಹ ಹೆಸರನ್ನು ಅಭಿಮಾನಿಗಳೇ ಕೊಟ್ಟಿರ್ತಾರೆ. ಇನ್ನು 2009 ಡಿಸೆಂಬರ್ 30 ಎಲ್ಲ ಅಭಿಮಾನಿಗಳಿಗೆ ಆವತ್ತಿನ ದಿನ ಕರಾಳ ದಿನ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಂತಹ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಳ್ತಾರೆ. ಆಗ ಸಾವಿರಾರು ಗಟ್ಟಲೆ ಜನ ಅವರನ್ನು ನೋಡಲಿಕ್ಕೆ ಧಾವಿಸ್ತಾರೆ. ಲಕ್ಷಾಂತರ ಅಭಿಮಾನಿಗಳು ದೇವಸ್ಥಾನದಲ್ಲಿ ಅವರ ಪರವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಂತಹ ನಟನನ್ನು ನಾವು ಕಳ್ಕೊಂಡ್ವಲ್ಲ ಅಂತ. ಇನ್ನು ಇನ್ನೊಂದಷ್ಟು ಜನ ಈಗಲೂ ಕೂಡ ಅವರು ಹೋಗಿದ್ದಾರೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳೋದಕ್ಕೂ ಕೂಡ ತಯಾರಿಲ್ಲ. ಆ ಪರಿಯಾಗಿರ್ತಕ್ಕಂತಹ ಅಭಿಮಾನವನ್ನು ಹೊಂದಿದ್ರು, ಅಭಿಮಾನಿ ಬಳಗವನ್ನು ಹೊಂದಿದ್ರು ಡಾಕ್ಟರ್ ವಿಷ್ಣುವರ್ಧನ್ ರವರು. ಯಾಕೆ ಇಂದಿಗೂ ಕೂಡ ಜನರು ಅವರನ್ನು ಸ್ಮರಿಸ್ತಾರೆ, ಅವರನ್ನು ನೆನೆಸ್ಕೊಳ್ತಾರೆ? ಯಾಕೆ ಅವರು ನಮ್ಮನ್ನು ಬಿಟ್ಟು ಅಗಲಿ ಇಷ್ಟು ವರ್ಷಗಳಾದರೂ ಕೂಡ ಜನರು ಪದೇ ಪದೇ ಅವರನ್ನು ಸ್ಮರಿಸ್ತಾರೆ ಅಂತಂದರೆ ಅವರು ಕೇವಲ ಒಬ್ಬ ನಟರಾಗಿ ಮಾತ್ರ ಇರಲಿಲ್ಲ, ಅವರೇ ಒಂದು ಭಾವನೆಯಾಗಿ ಬೆರೆತು ಹೋಗಿದ್ರು ಎಲ್ಲ ಅಭಿಮಾನಿಗಳಲ್ಲಿ. ಯಾಕೆ ಅಂತಂದರೆ ಅವರನ್ನು ಎಲ್ಲರೂ ಕೂಡ ವಿಜೃಂಭಿಸ್ತಾರೆ. ಇವತ್ತು ಕರ್ನಾಟಕದಾದ್ಯಂತ ಎಲ್ಲೇ ನೋಡಿದರೂ ಕೂಡ ಇವತ್ತು ಅವರ ಆಟೋ ಸ್ಟ್ಯಾಂಡ್ಗಳಲ್ಲಿರ್ಬೋದು, ಆಟೋ ಹಿಂಭಾಗದಲ್ಲಿರ್ಬೋದು ಅವರ ಫೋಟೋಗಳನ್ನು ನಾವು ಇಂದಿಗೂ ಕೂಡ ನೋಡಬಹುದು. ಆ ಪರಿಯಾಗಿರ್ತಕ್ಕಂಥ ಅಭಿಮಾನಿ ಬಳಗವನ್ನು ಹೊಂದಿದ್ರು ಡಾಕ್ಟರ್ ವಿಷ್ಣುವರ್ಧನ್ ರವರು. ಸ್ನೇಹಿತರೆ, ಕೆಲವು ವ್ಯಕ್ತಿಗಳು ಬದುಕ್ತಾರೆ, ಆದರೆ ಬದುಕಿನ ನಂತರವೂ ಕೂಡ ಬದುಕುವಂತಹ ವ್ಯಕ್ತಿಗಳು ಅಂತಂದರೆ ಅವರೇ ಡಾಕ್ಟರ್ ವಿಷ್ಣುವರ್ಧನ್ ರವರು. ಈಗಲೂ ಕೂಡ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿರ್ತಕ್ಕಂತಹ ವ್ಯಕ್ತಿತ್ವ ಡಾಕ್ಟರ್ ವಿಷ್ಣುವರ್ಧನ್ ರವರು. ನಿಮ್ಮ ಜೀವನಕ್ಕೆ ಒಂದಿಷ್ಟು ಸ್ಫೂರ್ತಿ ಅನ್ನೋದು ಸಿಕ್ಕಿದೆ ಅಂತೇಳಿ ಭಾವಿಸ್ತೀನಿ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಇನ್ಸ್ಪೈರ್ ಆಗುವಂತಹ ಸ್ಟೋರಿಗಳನ್ನು, ಅಂತಹ ವ್ಯಕ್ತಿತ್ವವನ್ನು ನಿಮ್ಮ ಎದುರಿಗೆ ತಿಳಿದಿಡುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ. ಕರುನಾಡಿಗೆ.